ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಶಿರಾಡಿ ಘಾಟ್ ಕಾಮಗಾರಿ ವಿಳಂಬ, ಎನ್ಎಚ್ಎ ಅಧಿಕಾರಿಗಳಿಗೆ ತರಾಟೆ, ಸಚಿವ ಕೃಷ್ಣ ಬೈರೇಗೌಡರಿಂದ ಖಡಕ್ ಸೂಚನೆ. ನರಹಂತಕ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ, ಆಲೂರಿಗೆ ಆಗಮಿಸಿದ 5 ಕುಮ್ಕಿ ಕಾಡಾನೆಗಳು, ಕಾರ್ಯಾಚರಣೆ ಪ್ರಾರಂಭ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ, ಸಲ್ಲಿಕೆಯಾದ 1000ಕ್ಕೂ ಹೆಚ್ಚು ಅರ್ಜಿಗಳು. ಇದು ತೋರ್ಪಡಿಕೆ ಕಾರ್ಯಕ್ರಮ ಅಲ್ಲ ಅಂದ್ರು ಸಚಿವ ಕೃಷ್ಣ ಬೈರೇಗೌಡ. ಸರ್ಕಾರಿ ಜಮೀನು ಒತ್ತುವರಿ ಆರೋಪ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಸೂಕ್ತ ಕ್ರಮಕ್ಕೆ ಮಲಗೋಡನಹಳ್ಳಿ ಗ್ರಾಮಸ್ಥರ ಆಗ್ರಹ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ, ಸ್ಥಳಾಂತರಕ್ಕೆ ಶೀಘ್ರ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ ಭರವಸೆ. ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಭತ್ತದ ಭವಣೆ, ವರ್ಷವಿಡೀ ಕಾಡಾನೆಯಿಂದ ಕಾಪಾಡಿದ್ರು ದಯತೋರದ ಅಗ್ನಿದೇವ. ಲಕ್ಷಾಂತರ ಮೌಲ್ಯದ ಭತ್ತ ಕಳೆದುಕೊಂಡು ಕಂಗಾಲಾದ ರೈತ ಕುಟುಂಬ. ವಾರ್ತೆಗಳ ವಿವರ. ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಇವತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಕಾಮಗಾರಿ ನಿರೀಕ್ಷಿತ ಅವಧಿಯಲ್ಲಿ ಪೂರ್ಣಗೊಳ್ಳದೆ ವಿಳಂಬ ಆಗಿರುವುದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯ ಸ್ಥಿತಿಗತಿ ಕುರಿತು ವಿವರ ನೀಡುತ್ತಾ ಇದ್ದ ಎನ್ಎಚ್ಎ ಅಧಿಕಾರಿ ನಿತೀಶ್ ಅವರ ಉತ್ತರಗಳಿಗೆ ಅಸಮಾಧಾನಗೊಂಡ ಸಚಿವರು, ಅಧಿಕಾರಿಗಳು ಕೇವಲ ದಾಖಲೆಗಳನ್ನ ಓದಿ ಹೇಳೋದ್ರಿಂದ ವಾಸ್ತವ ಸ್ಥಿತಿ ಮರೆಮಾಚಲಾಗ್ತದೆ. ಸ್ಥಳದಲ್ಲಿನ ವಾಸ್ತವಿಕ ಸ್ಥಿತಿ ಗತಿ ತಿಳಿಯದೆ ಜನರ ಸಮಸ್ಯೆಯನ್ನ ಕಡೆಗಣಿಸಿ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥದ್ದು ಅನೈತಿಕ. ಸಾರ್ವಜನಿಕರ ಜೀವ ಮತ್ತೆ ಸಮಯದೊಂದಿಗೆ ಆಟವಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಅಧಿಕಾರಿಗಳು ಜವಾಬ್ದಾರಿಯಿಂದ ವರ್ತಿಸಿ ನಿಗದಿತ ಸಮಯದೊಳಗೆ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಚಿವರು ಎಚ್ಚರಿಕೆ, ಸೂಚನೆ ಎಲ್ಲವನ್ನು ನೀಡಿದ್ದಾರಂತೆ. ನಾನು ಬಹುತೇಕ ಒಂದು 10 ವರ್ಷದಿಂದ ಇರ್ಬೇಕೇನಪ್ಪ, ನಾವು ನೋಡ್ತಾನೆ ಇದ್ದೀವಿ. ಎಲ್ಲಾ ಉಸ್ತುವಾರಿ ಸಚಿವರುಗಳು ಬರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ತಾರೆ. ನಾವು ಸುದ್ದಿಯನ್ನು ಮಾಡುತ್ತಲೇ ಇದ್ದೀವಿ. ಸಂಬಂಧಪಟ್ಟ ಸಚಿವರು ಬರ್ತಾರೆ, ಸಂಸದರು ಭೇಟಿ ನೀಡುತ್ತಾರೆ, ಸ್ಥಳೀಯ ಶಾಸಕರು ಭೇಟಿ ನೀಡುತ್ತಾರೆ, ಎಲ್ಲರೂ ಭೇಟಿ ನೀಡುತ್ತಾರೆ. ಅಧಿಕಾರಿಗಳು ಇದೇ ಉತ್ತರ ಕೊಡುತ್ತಾರೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇದೇ ರೀತಿ ಎಚ್ಚರಿಕೆಯನ್ನ ನೀಡುತ್ತಾರೆ. ಕೆಲಸ ಮಾತ್ರ ಆಮೆಗತಿಯಲ್ಲೇ ಸಾಗುತ್ತಿದೆ. ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಈ ಹಾದಿಗೆ ಆಡ್ ಆನ್ ಆಗಿದ್ದಾರೆ. ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವರ ಅಸಮಾಧಾನದಿಂದಲೂ ಕೂಡ ಈ ಸಮಸ್ಯೆ ಸರಿಯಾಗಬಹುದಾ ಅನ್ನೋದನ್ನ ಕಾದ್ ನೋಡೋಣ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ, ಸಕಲೇಶಪುರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್, ಪೃಥ್ವಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರ್ಮುಡಿ ಚಂದ್ರು, ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಯಾವಾಗ ಈಗ ನೀವು ಒಂದು 2 ಮಂತ್ಸ್ ಶುರು ಮಾಡಬೇಕಾಗಿತ್ತು. ಆಯ್ತು, ಈಗ ರೋಡ್ ಕ್ಲೋಜರ್ ಕೊಡ್ತೀವಿ, ಕೊಡೋದಿಲ್ಲ ಅಂತಲ್ಲ, ಕೊಟ್ಟಿದ ತಕ್ಕಂಗೆ ಇವ್ರು ಕೆಲಸ ಮಾಡ್ಬೇಕಲ್ಲ. ಸುಮ್ಮನೆ ರೋಡ್ ಕ್ಲೋಜರ್ ತಗೊಂಡು ಕುತ್ಕೋತಾರೆ ಇವ್ರದ್ದು. ಸೆಂಟ್ರಲ್ ಏಜೆನ್ಸೀಸ್ ಇದೊಂದು ಚಟ. ಅದು ರಿಯಲ್ ಎಮಿನೇಷನ್ ಆಗ್ಬೋದು. ಇಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ಇದೆ. ಇಲ್ಲಿ ಫ್ಲೈಓವರ್ ಮಾಡ್ತೀವಿ, ಮೊನ್ನೆಯಷ್ಟೇ ಮಹಿಳೆಯೊಬ್ಬರನ್ನ ಬಲಿ ಪಡೆದಿದ್ದ ಪುಂಡಾನೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ನಿನ್ನೆಯಿಂದಲೇ ಕುಮ್ಕಿ ಕಾಡಾನೆಗಳ ತಂಡ ಆಲೂರು ತಾಲೂಕಿನ ಬೈರಾಪುರಕ್ಕೆ ಆಗಮಿಸಿದ್ದಾವೆ. ಧನಂಜಯ, ಲಕ್ಷ್ಮಣ, ಶ್ರೀರಾಮ, ಅಯ್ಯಪ್ಪ ಮತ್ತೆ ಸುಗ್ರೀವ ಆನೆಗಳು ಈ ತಂಡದಲ್ಲಿದ್ದಾವೆ. ಇವುಗಳೊಂದಿಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪುಂಡಾನೆ ಸೆರೆ ಹಿಡಿತಕ್ಕಂಥ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ದಾರೆ. ಬೆಳಗ್ಗೆಯಿಂದಲೇ ಆಪರೇಷನ್ ಶುರುವಾಗಿದೆ. ಪುಂಡಾನೆಯನ್ನ ಪತ್ತೆ ಮಾಡಲಾಗಿದ್ದು ಶೀಘ್ರವೇ ಬಲೆಗೆ ಬೀಳಿಸತಕ್ಕಂಥ ಸಾಧ್ಯತೆ ಇದೆ. ಇತ್ತೀಚೆಗೆ ಆಲೂರು ಸಮೀಪದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಶೋಭಾ ಅವರ ಮೇಲೆ ಕಾಡಾನೆ ದಾಳಿಯನ್ನ ಮಾಡಿ ಕೊಂದು ಹಾಕಿತ್ತು. ಇನ್ನು ಕೊಡಗು ಭಾಗದಿಂದ ಬಂದ ಮಹಿಳೆಯನ್ನ ಈ ಕಾಡಾನೆ ಕೊಂದು ಹಾಕೋಗಿತ್ತು. ಇದರಿಂದ ಸ್ಥಳೀಯರಲ್ಲಿ ಸಹಜವಾಗಿ
ಆಕ್ರೋಶ ವ್ಯಕ್ತವಾಗಿತ್ತು. ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದನ್ನ ಸೆರೆ ಹಿಡಿರಿ ಅಂತ ಆದೇಶ ಮಾಡಿದ್ರು. ಇದರಿಂದ ಈ ಕಾರ್ಯ ಎಲ್ಲ ಪ್ರಾರಂಭವಾಗಿದೆ. ಬಟ್ ಸ್ಟಿಲ್ ಈ ತರದೆಲ್ಲ ದಾಳಿ ಆದಾಗ ನಾನು ಸುಮ್ಮನೆ ಇಲ್ಲಿ ಎಲ್ಲಕ್ಕೂ ಹೇಳ್ತೀವಿ ಅಂತಲ್ಲ, ಪ್ರತಿ ಆನೆಯಿಂದ ದಾಳಿಯಾಗಿ ಸಾವನ್ನಪ್ಪಿದ ಸಂದರ್ಭದಲ್ಲೂ 1 ರಿಂದ 2 ಕಾಡಾನೆಗಳನ್ನ ಹಿಡಿಲಿಕ್ಕೆ ಸರ್ಕಾರ ಆದೇಶ ಮಾಡುತ್ತೆ. 1-2 ಕಾಡಾನೆಗಳನ್ನ ಹಿಡಿದು ಇಡೀ ಕಾಡಾನೆ ಸಮಸ್ಯೆಯನ್ನೇ ಸರಿಪಡಿಸಿ ಬಿಟ್ಟಿದ್ದೇವೆ ಎಂಬಂತೆ ತೋರ್ಪಡೆ ಮಾಡಿಕೊಳ್ತಕ್ಕಂಥದ್ದು. ಅದಾದ ಮೇಲೆ ಮತ್ತೆ 1 ತಿಂಗಳು 2 ತಿಂಗಳು ಕಳೆದು ಮತ್ತೊಂದು ಆನೆ ದಾಳಿ, ಮತ್ತದೇ ಪ್ರತಿಭಟನೆ, ಮತ್ತದೇ ಆಕ್ರೋಶ, ಮತ್ತದೇ ಸಾಂತ್ವನ, ಮತ್ತೆರಡು ಕಾಡಾನೆಗಳ ಹಿಡಿಯುವ ಡ್ರಾಮಾ. ಇವತ್ತು ನೆನ್ನೆಯದಲ್ಲ, ಅವತ್ತಿಂದಲೂ ಇದನ್ನೇ ಮಾಡ್ಕೊಂಬಂದ್ರು. ನಾವು ಇದನ್ನೇ ನೋಡ್ಕೊಂಬಂದ್ವಿ. ಏನ್ ಕ್ರಮ ತಗೊಂಡಿದ್ದೀರಿ ಅಂದಾಗ 2 ಆನೆ ಹಿಡ್ದಿದ್ದೀವಿ. ತೋರ್ಸಿ ಸುಮ್ನಾದ್, ತೋರ್ಸಿದ್ರು ಸುಮ್ನಾದ್. ಜನನು ಮರ್ತ್ಕೊಂಡ್ ಮುಂದೆ ಹೋದ್ರು. 13 ಜನವರಿ ಶೋಭಾ ಅನ್ನೋ ಮಹಿಳೆ ಮೇಲೆ ಮೂಗ್ಲಿ ಗ್ರಾಮದಲ್ಲಿ ಗಂಡು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಗಂಡು ಕಾಡಾನೆಯನ್ನ ಸೆರೆ ಹಿಡಿಯೋದಕ್ಕೆ 14 ಜನವರಿ ಎಂದು ನಮಗೆ ವನ್ಯಜೀವಿ ಪರಿಪಾಲಕರಿಂದ ಅನುಮತಿ ದೊರೆತಿರುತ್ತದೆ. ಹಾಗಾಗಿ ಆ ಗಂಡು ಕಾಡಾನೆ ಸೆರೆ ಹಿಡಿಯೋ ಕಾರ್ಯಾಚರಣೆಗೆ ದುಬಾರೆ ಮತ್ತು ಹಾರಂಗಿ ಕಾಡಾನೆ ಸಾಕಾನೆ ಶಿಬಿರದಿಂದ ಲಕ್ಷ್ಮಣ, ಸುಗ್ರೀವ, ಧನಂಜಯ, ಅಯ್ಯಪ್ಪ ಮತ್ತು ಶ್ರೀರಾಮ ಸಾಕಾನೆಗಳನ್ನ ನಾವು ಕರೆತಂದು ಬೈರಾಪುರದಲ್ಲಿ ಒಂದು ತಾತ್ಕಾಲಿಕ ಸಾಕಾನೆ ಶಿಬಿರನ ಪ್ರಾರಂಭಿಸಿದೀವಿ. ಇವತ್ತಿನಿಂದ ನಾವು ಗಂಡು ಕಾಡಾನೆಯನ್ನ ಸೆರೆ ಹಿಡಿಯೋ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ನುರಿತ ಸಿಬ್ಬಂದಿಗಳು ಕಾಡಾನೆಯನ್ನ ಹುಡುಕುವ ಕಾರ್ಯದಲ್ಲಿದ್ದಾರೆ. ಒಂದು ಸರಿ ಕಾಡಾನೆ ಗುರುತು ದೃಢಪಟ್ಟ ನಂತರ ನಾವು ಇಲ್ಲಿಂದ ಕೂಡಲೇ ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತೀವಿ. ಜನರ ಸಮಸ್ಯೆ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ಕ್ಷೇತ್ರವಾರು ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಾಸಕ ಸಿಮೆಂಟ್ ಮಂಜು ಅವರ ಒತ್ತಾಯದ ಮೇಲೆ ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಜನರು ನೀಡಿರ್ತಕ್ಕಂಥ ಅರ್ಜಿಗಳನ್ನ ನೈಜತೆಯ ಆಧಾರದಲ್ಲಿ ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನ ಮಾಡ್ತೀವಿ. ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಸ್ವೀಕಾರ ಮಾಡಿರೋದ್ರಿಂದಾಗಿ ಸಮಸ್ಯೆ ಪರಿಹಾರ ಆಗುವವರೆಗೂ ಕೂಡ ಪ್ರತಿ ಹಂತದಲ್ಲೂ ಗಮನ ಹರಿಸ್ತೀವಿ. ಇದು ತೋರ್ಪಡಿಕೆಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಪ್ರಾಮಾಣಿಕವಾಗಿ ಸಮಸ್ಯೆನ ಪರಿಹರಿಸಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಎಸ್, ಕೃಷ್ಣ ಬೈರೇಗೌಡರ ಮೇಲೆ ಒಂದು ವಿಶ್ವಾಸ ಇದೆ, 100% ಇವೆಲ್ಲವನ್ನು ಮಾಡ್ತಾರೆ ಅಂತ. ಅಂಡ್ ಇಂಥ ಕಾರ್ಯಕ್ರಮಗಳು ತೋರ್ಪಡೆಗೆ ಆಗಬಾರದು, ಆಗದಿಲ್ಲ ಅನ್ನೋ ನಂಬಿಕೆ. ಬಟ್ ಇಲ್ಲಿವರೆಗೂ ನಡೆದ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಕೊಟ್ಟಂತ ಅರ್ಜಿಗಳು ಎಷ್ಟರ ಮಟ್ಟಕ್ಕೆ ವಿಲೇವಾರಿ ಆಗಿದೆ ಅನ್ನೋದನ್ನು ಕೂಡ ಸಚಿವರು, ಜಿಲ್ಲಾಡಳಿತವು ಬಹಿರಂಗಪಡಿಸಬೇಕು. ಜನ ಆಸೆಗಣ್ಣಿನಿಂದ ಬರ್ತಾರೆ, ಬೆಳಿಗ್ಗೆಯಿಂದ ಲೈನಲ್ಲಿ ನಿಲ್ತಾರೆ. ಏನೋ ಸಚಿವರು ಬರ್ತಾ ಇದ್ದಾರಪ್ಪ, ನನ್ನ ಸಮಸ್ಯೆನ ತಹಸೀಲ್ದಾರ್ ತಕ್ಕ ಹೋದ್ರೆ ಆಗ್ಲಿಲ್ಲ, PDO ತಕ್ಕ ಹೋಗ ಆಗ್ಲಿಲ್ಲ, DC ತಕ್ಕ ಬಂದ್ರೆ ಆಗ್ಲಿಲ್ಲ, ಯಾರ ಹತ್ರಕ್ಕೆ ಹೋದ್ರೂ ಆಗ್ಲಿಲ್ಲ, ಸಚಿವರೇ ನಮ್ಮನ್ನ ಹುಡುಕಿಕೊಂಡು ಬಂದಿರುವಾಗ ನನ್ನ ಅರ್ಜಿ ತಗೊಂಡೋದ್ರೆ ಆಗ್ಬಿಡಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡು ಬಂದಿರ್ತಾರೆ. ಹೀಗಾಗಿ ಈ ಹಿಂದೆ ಇಲ್ಲಿವರೆಗೂ ಮಾಡಿದ್ದಿರಲ್ಲ ಜನಸ್ಪಂದನ ಸಭೆಗಳು, ಅಲ್ಲಿಗೆ ಎಷ್ಟು ಅರ್ಜಿಗಳು ಬಂದಿದ್ವು, ಎಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ, ಎಷ್ಟು ಅರ್ಜಿಗಳನ್ನ ಯಾಕೆ ವಿಲೇವಾರಿ ಮಾಡಿಲ್ಲ, ಈ ತರದೊಂದು ಫ್ಯಾಕ್ಟ್ಸ್, ಫಿಗರ್ಸ್ ಇವೆಲ್ಲವನ್ನು ಕೊಟ್ರೆ ಜನರಿಗೆ ಆಡಳಿತದ ಮೇಲೆ ವಿಶ್ವಾಸ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದನ್ನ ಆದಷ್ಟು ಬೇಗ ಕೊಡ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರಿದ್ರು, ಸಂಸ್ಥಾ ಶ್ರೇಯಸ್ ಪಟೇಲ್ ಇದ್ರು, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಇದ್ರು, ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ್ ಸ್ವಾಮಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಅಂಡ್ AC ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರು ಈ ಸಂದರ್ಭದಲ್ಲಿ. ಅಂಡ್ ಸಭೆಯಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯ್ತು ಅಂತ ಅಂದ್ರೆ, ಬಹಳ ಸಕಲೇಶಪುರದಲ್ಲಿ ಸದ್ಯಕ್ಕೆ ಡೀಮ್ಡ್ ಅರಣ್ಯ ಪ್ರದೇಶದ ಸಮಸ್ಯೆ ಬಹಳ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅರ್ಜಿಗಳು ಬಂದಿದ್ವು. ಇದಕ್ಕೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. 1991ಕ್ಕಿಂತ ಮುಂದೆ ಯಾರ್ಯಾರ ಜಮೀನು ಮಂಜೂರಾಗಿತ್ತೋ ಅಧಿಕಾರಿಗಳು ಡೀಮ್ಡ್ ಅರಣ್ಯ ಎಂಬ ಕಾರಣಕ್ಕೆ ಅವರಿಗೆ ಖಾತೆ ಮಾಡ್ತಿಲ್ಲ ಅಂತಕ್ಕಂಥ ದೂರುಗಳು ಬರ್ತಾ ಇದ್ದಾವೆ. ಹಾಗಾಗಿ 1991ಕ್ಕಿಂತ ಮುಂಚೆ ಯಾರ್ಯಾರಿಗೆ ಭೂಮಿ ಮಂಜೂರು ಮಾಡ್ಕೊಳ್ಳಾಗಿದೆಯೋ ಅಂತವ್ರು ಖಾತೆ ಮಾಡೋದಿಲ್ಲ ಅಂತಕ್ಕಂಥ ಭಯ ಬೇಡ. ಅವ್ರಿಗೆಲ್ಲರೂ ಕೂಡ ಅವ್ರಿಗೆ ಈ ಪರಿಕಲ್ಪನೆ ಇರೋದಿಲ್ಲ, ಯಾವುದು ಡೀಮ್ಡ್ ಫಾರೆಸ್ಟ್ ಅನ್ನೋದು ಬರೋದಿಲ್ಲ. 1991ಕ್ಕಿಂತ ಮುಂಚೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿರೋರಿಗೆ ಅಂಥವ್ರೆಲ್ಲರಿಗೂ ಕೂಡ ಖಾತೆ ಮಾಡಿಕೊಡ್ರಿ ಅಂತ ಹೇಳಿ ತಹಸೀಲ್ದಾರ್ಗೆ ಸೂಚನೆಯನ್ನ ಕೊಟ್ರು.
ಇನ್ನು ಯಾರೋ ಒಬ್ರು ಹೋಮ್ ಸ್ಟೇಗೆ ಅವಕಾಶ ಮಾಡಿಕೊಡ್ಬೇಕು ಸರ್, ಕೊಡ್ತಾ ಇಲ್ಲ ಅಂತ ಬಂದ್ರು. ಯಾಕ್ರಿ ಪರವಾನಗಿ ನೀಡ್ತಾ ಇಲ್ಲ? ನಿಯಮಬದ್ಧವಾಗಿ ನಡೆಸೋರ್ಗೆ ಹೋಮ್ ಸ್ಟೇ ಪರವಾನಗಿ ನೀಡಿ, ನೀವೇ ಕಾನೂನು ಬಾಹಿರವಾಗಿ ನಡ್ಸಕ್ ಅವಕಾಶ ಮಾಡಿಕೊಡ್ತಿರಲ್ಲ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು. ಇನ್ನು ಈ ತರದ ಸಾಕಷ್ಟು ಸಮಸ್ಯೆಗಳು ಬಂದು ಒಟ್ಟಿನಲ್ಲಿ ಸುಮಾರು 1110ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಬಹುತೇಕ ಕಂದಾಯ ಇಲಾಖೆಗೆ ಸೇರಿದ ಅರ್ಜಿಗಳೇ ಇದರಲ್ಲಿ ಇದ್ವಂತೆ. ವಿಶೇಷ ಅಂತ ಅಂದ್ರೆ ಕಂದಾಯ ಸಚಿವರಾಗಿರೋದ್ರಿಂದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳೇ ಜಾಸ್ತಿ ಬಂದ್ಬಿಟ್ಟಿದ್ದಾವೆ. ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾದ ಸಭೆ ಊಟಕ್ಕೆ ಬಿಡುವನ್ನು ನೀಡದಂತೆ ಸಂಜೆ ಸುಮಾರು 7 ಗಂಟೆವರೆಗೂ ಕೂಡ ಸಭೆ ನಡೆದಿದೆಯಂತೆ. ವೇದಿಕೆಯಲ್ಲಿ ಸಚಿವರು, ಶಾಸಕರು, ಇತರ ಗಣ್ಯರು, ತಹಸೀಲ್ದಾರರು ಎಲ್ಲರೂ ಕೂಡ ಲಘು ಉಪಹಾರ ಸೇವಿಸಿ ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಹೋದ್ರಂತೆ. ಇನ್ನು ಇನ್ನೊಬ್ರು ಯಾರೋ ಬಂದ್ರಂತೆ, ಸರ್ ನಕ್ಷೆಯಲ್ಲಿ ದಾರಿ ಇದೆ ಸರ್, ರಸ್ತೆ ಬಿಡಿಸ್ಕೊಡಿ ಅಂತ ಅಂದ್ರೆ ರಸ್ತೆ ಬಿಡಿಸ್ಕೊಡ್ತಾ ಇಲ್ಲ ಅಂತ ಹೇಳಿದ್ರಂತೆ. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು, ಏನಮ್ಮ ಕಾನೂನಲ್ಲಿ ಅವಕಾಶ ಇದ್ರು ಕೂಡ ಯಾಕೆ ಕೆಲಸ ಮಾಡಿಲ್ಲ, ಸುಮ್ಮನೆ ನಿಮ್ಮಿಂದ ನಾವು ತಲೆ ತಗ್ಗಿಸಬೇಕಲ್ಲ ಅಂತ ಹೇಳಿ ತಹಸೀಲ್ದಾರ್ ಸುಪ್ರೀತಾ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರಂತೆ. ಬೆಳಗ್ಗೆ 8:08 ಕಾರ್ಯಕ್ರಮ ನಿಗದಿ ಆಗಿತ್ತಂತೆ. ಎಲ್ಲರೂ ಕೂಡ ಅಷ್ಟೊತ್ತಿಗೆ ಬಂದಿದ್ದಾರೆ. ಕಾರ್ಯಕ್ರಮ ಅಷ್ಟೊತ್ತಿಗೆ ನಿಗದಿ ಆಗಿತ್ತೋ ಇಲ್ಲ ಗೊತ್ತಿಲ್ಲ, ಬಟ್ 8:30 ಜನ ಅರ್ಜಿ ಇಟ್ಕೊಂಡು ಬಂದಿದ್ರಂತೆ. 12 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಬಂದಾಗಿಂದ 1 ನಿಮಿಷನೂ ವೇಸ್ಟ್ ಮಾಡದೆ ಸಚಿವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಅಂಡ್ ಅವರೇ ಹೇಳ್ದಂಗೆ ಆನ್ಲೈನ್ ಮೂಲಕ ಆಗಿರೋದ್ರಿಂದ ಫಾಲೋ ಅಪ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಫೈನ್. 3 ಡಿಸ್ಪ್ಯೂಟ್ ಇದೆ ಅಂತ ಹೇಳ್ತೀರಾ, ಅದು ನೀವು ಅವ್ರ ಬಗೆಹರಿಸ್ಕೋಬೇಕು. ನೋಡಮ್ಮ ಕೇಳಿಸ್ಕೊಮ್ಮ, ಸುಮ್ಮನೆ ಏನೇನೋ ನೀವು ನಿಮ್ಗೆ ಅಂಟ ಬಂದ್ರೆ ಜಗಳ ಬಗೆಹರಿಸೋದಕ್ಕಲ್ಲ ನಾವ್ ಇಲ್ಲಿರೋದು. 1 ನಿಮಿಷ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳಿ. ನೀವು ಫ್ಯಾಮಿಲಿ ರಾಜ್ಯ ಇಲ್ಲ, ನಾ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ, ಇಲ್ಲ ದೊಡ್ಡವ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ನಾವಿಲ್ಲಿರೋ ಜನಗಳ ಕೆಲಸ ಮಾಡಕ್ಕೆ, ನಿಮ್ ಮನೆ ಅಂಟ ಬಂದವ್ರದ್ದು ದೊಡ್ಡಪ್ಪ ಚಿಕ್ಕಪ್ಪನವ್ರು ಬಗೆಹರಿಸಕ್ಕಲ್ಲ. ಎಲ್ಲೋದ್ರೂ ಬರೀ ಇದೇ ಬರ್ತದೆ. ಜನಗಳ ಕೆಲಸ ಮಾಡೋದ್ ಬಿಟ್ಟು ನಾವ್ ಇದೇ ಮಾಡ್ಬೇಕು. ಈಗ 6 ನಂಬರ್ ಡಿಸ್ಪ್ಯೂಟ್ ಇಲ್ಲದೆ ಇರೋದು ಜಂಟಿ ಖಾತೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. 3 ನಂಬರ್ ಅದು ಬಿಲ್ ಆಗಿದೆ, ಅದನ್ನ ನೀವು ಬಿಲ್ ಸರಿ ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕು. ಅದನ್ನೇನ ಅವ್ರು ಮಾಡಕ್ ಹೋದ್ರೆ ಅವ್ರ ಮೇಲೆ ನಾನು ಆಕ್ಷನ್ ತಗೋತೀನಿ ಅಷ್ಟೇ. ಅದು ನೀವು ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಳ್ಳಿ. ಅವ್ರ ಮೇಲೆ ತಕರಾರಿದ್ರೆ ಅವ್ರು ಯಾರನ್ನ ಕೊಡಕ್ಕೆ ಮಾಹಿತಿ ಅಧಿಕಾರಿಗಳ ಹತ್ರ ಎಲ್ಲಿರ್ತದೆ? ನಿಮ್ಮ ಅಂಟ ಬಂದ್ರ ಮಾಹಿತಿ ಅವ್ರು ಯಾರು ಕೊಡಕ್ಕೆ? ಕೋರ್ಟಿಗೆ ಹೋಗಿ ಅಮ್ಮ, ಅವ್ರು ಯಾರು ಸಪೋರ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ. ನಿಮ್ಗಿದೆಯಲ್ರಿ ಪವರ್ಸ್, ಮತ್ತೆ ಹೆಂಗ್ ಮಾಡ್ಕೊಟ್ರಿ? ಮತ್ತೆ ಅದಕ್ಕೆ ಮಾಡಕ್ ಬರಲ್ಲ. ರೇ ಸರ್, ಟೋಕನ್ ನಂಬರ್ 71ರಿಂದ 80 ಬನ್ನಿ, ಆಮೇಲೆ ರಿಜಿಸ್ಟರ್ ಆಗುತ್ತೆ. ಇವರು ಬೈಫರ್ಕೇಶನ್ ಆಗದೆ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅದು ಈಗ ಅಲೌಡ್ ಇಲ್ಲ. ಅದಕ್ಕೆ ನಾವೇನು ಕ್ಲೇಮ್ ಮಾಡೋದು? ಬೈಫರ್ಕೇಶನ್ ಮಾಡ್ಕೊಳ್ಳಿ ಸರ್. ಟೋಕನ್ ನಂಬರ್ 71ರಿಂದ 80 ಖಾತೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಭಾಗ ಅವ್ರು ಇನ್ನೊಬ್ರು ಟ್ರಾನ್ಸ್ಫರ್ ಆಗುತ್ತೆ. ಬೈಫರ್ಕೇಶನ್ಗೆ ಖಾತಾ ತಗೊಂಡಿದ್ದೀರಾ? ಆಗಲ್ಲ ಸರ್. ಟೋಕನ್ ನಂಬರ್ 71 ಬಿಡಪ್ಪ, ಯಾಕಪ್ಪ ತೊಂದರೆ ಕೊಡ್ತೀರಿ? ಏನು ತೊಂದರೆ ಕೊಡ್ತೀರಿ? ಮನುಷ್ಯತ್ವ ಇಟ್ಕೊಳ್ಳಿ ಸ್ವಲ್ಪ. ಹಾಸನ ತಾಲೂಕಿನ ಮಲಗೋಡರಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸರ್ಕಾರಕ್ಕೆ ಸೇರಿದ ಕೆರೆ, ತೋಪು ಹಾಗೂ ಸಾರ್ವಜನಿಕ ಬಳಕೆಯ ಜಮೀನನ್ನ ರಾಜಕೀಯ ಪ್ರಭಾವ ಮತ್ತೆ ದಬ್ಬಾಳಿಕೆ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ. ಈ ಒತ್ತುವರಿ ಕಾರಣದಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗಿದ್ದು ಸಂಚಾರಕ್ಕೆ ದಾರಿಯೇ ಇಲ್ಲದಂತಾಗಿದೆ. ಹಾಗಾಗಿ ರಕ್ಷಣೆ ಮಾಡುವಂತೆ ಗ್ರಾಮ ಪಂಚಾಯತ್ ಎಂ ಸ್ವಾಮಿ ಅಂತಕ್ಕಂಥವ್ರು ಮನವಿಯನ್ನ ಮಾಡಿದ್ದಾರೆ ಜಿಲ್ಲಾಡಳಿತಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋರು, ಹಾಸನ ತಾಲೂಕಿನ ಮಲಗೋಡನಹಳ್ಳಿ ಗ್ರಾಮದಲ್ಲಿ ಸುಮಾರು 21 ಗುಂಟೆ ಸರ್ಕಾರಿ ತೋಪು ಜಮೀನು ಇದ್ದು ಈ ಜಮೀನುಗಳನ್ನ ಕೆಲವರು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಬೇಕಾದ ಇಂತಹ ಜಾಗಗಳಲ್ಲಿ ಫೆನ್ಸಿಂಗ್ ಹಾಕೊಂಡು ದಾರಿಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಗ್ರಾಮಸ್ಥರು ಸಂಚಾರ ಮಾಡಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ. ಇದರಿಂದ ಈ ಬಗ್ಗೆ ಪ್ರಶ್ನಿಸಿದ ಗ್ರಾಮಸ್ಥರ ಮೇಲೆ ಕೂಡ ಒತ್ತುವರಿದಾರರು ದೌರ್ಜನ್ಯ ಎಸಗ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ನಮಗೆ ರಾಜಕಾರಣಿಗಳ ಬೆಂಬಲ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಈ ಸಂಬಂಧಪಟ್ಟಂತೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದಷ್ಟು ಬೇಗ ಸರ್ಕಾರಿ ಜಮೀನು ಏನು ಜಾಗ ಇದೆ ಅದನ್ನ ಸರ್ಕಾರಕ್ಕೆ ಉಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮರಿಗೌಡ, ರೈತ ಸಂಘದ ಹಿರಿಯ ಮುಖಂಡ ಮಂಜೇಗೌಡ ಇನ್ನಿತರರು ಹಾಜರಿದ್ದರು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಮಲಗೋಡನಹಳ್ಳಿ ಗ್ರಾಮ ಬರುತ್ತೆ. ವಿಚಾರ ಏನಂದರೆ
ಸರ್ಕಾರಿ ಜಮೀನಿನ ಒತ್ತುವರಿ ವಿಚಾರವಾಗಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು. ಮತ್ತೊಂದು ಅದಕ್ಕೆ ಅಲ್ಲಿ ಏನಾಗಿದೆ ಅಂತ ಅಂದರೆ ವಿಚಾರ DC ಮತ್ತು AC ತಹಸೀಲ್ದಾರರು, ಡೆಪ್ಯೂಟಿ ತಹಸೀಲ್ದಾರರು ಇವ್ರ ಮೇಲೆ ನಾನು ಹೋದ ವರ್ಷ ಅಂದರೆ 2025 ಇದ್ರ ವಿಚಾರದಲ್ಲಿ ಅರ್ಜಿ ಕೊಟ್ಟೆ. ಏನಂತ, ಸ್ವಾಮಿ ನಮ್ಮೂರಲ್ಲಿ ಇಷ್ಟು ಒಂದು 65 ಎಕರೆ ಹೆಚ್ಚು ಕಮ್ಮಿ ರುದ್ರಭೂಮಿ, ಗುಂಡ್ದೋಪು ಮತ್ತು ಕೆರೆವಳಯ ಇವೆಲ್ಲ ಸೇರಿ ಎಲ್ಲ ಒತ್ಕೊಂಡಿದ್ದಾರೆ ಗ್ರಾಮದವರು. ಕೆಲವೊಂದು 50-60 ಜನ ದಬ್ಬಾಳಿಕೆ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ. ಇದನ್ನು ಸರ್ಕಾರದಿಂದ ತೆರವುಗೊಳಿಸ್ಕೊಡಿ ಅಂತ DC ಅವ್ರಿಗೂ ಕೊಟ್ಟಿದ್ದೆ, AC ಅವ್ರಿಗೂ ಕೊಟ್ಟಿದ್ದೆ, ತಹಸೀಲ್ದಾರ್ಗೆ, ಡೆಪ್ಯೂಟಿ ತಹಸೀಲ್ದಾರ್ ಅವ್ರಿಗೆ ಎಲ್ಲರಿಗೂ ಕೊಟ್ಟೆ. ಅದಾದ ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೂ ನೇರವಾಗಿ ಲೆಟ್ರ್ ಕೊಟ್ಟೆ, ಕಂದಾಯ ಸಚಿವರಿಗೂ ಸಹ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಅಲ್ಲಿಂದ ಸಹ ಅವರು ತೆರವುಗೊಳಿಸಿ ಅಂತವ ಅಧಿಕಾರಿಗಳಿಗೆ ಆದೇಶನೂ ಕೊಟ್ಟಿದ್ದಾರೆ. ಅದ್ರ ಕಾಪಿ ನನ್ನ ಹತ್ರ ಇದೆ, ಅದನ್ನು ನಿಮಗೆ ಕೊಡ್ತೀನಿ ನಾನು. ಇವಾಗ ಏನಂತವ ಎಲ್ಲ ಸರ್ವೆ ಮಾಡಿ ಗುರುತು ಮಾಡಿದಾರೆ ಬಿಟ್ಟರೆ ಲೋಕಾಯುಕ್ತ ಮಾನ್ಯ ಕರ್ನಾಟಕ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಏನಂತ ಅದು ತೆರವುಗೊಳಿಸಿ ಅಂತ ಸಿದ್ದರಾಮಯ್ಯರು ಮತ್ತು ಮೊನ್ನೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಆರ್ಡರ್ ಮಾಡಿದ್ದಾರೆ. ಅದ್ರ ಕಾಪಿ ನನ್ನ ಹತ್ರ ಇದೆ. ಅದನ್ನು ಲೋಕಾಯುಕ್ತಕ್ಕೆ ಇವರು ಬೆಂಗಳೂರಿಗೆ ಕಳಿಸಿದ್ದಾರೆ. ಯಾರು DC, AC, ತಹಸೀಲ್ದಾರರು, RI, VA, ಡೆಪ್ಯೂಟಿ ಎಲ್ಲ ಕಳಿಸಿದ್ದಾರೆ. ಇದು ಅಲ್ಲಿ ಕೊಟ್ಟಿರೇನೋ ವರದಿ ಕೊಟ್ಟಿರ್ಬೋದು, ಬಟ್ ಕೊಟ್ಟಿರೋ ಅಂಥ ವರದಿ ಸುಳ್ಳು. ಈಗ ನೀವೇ ಬಂದು ಮಾಧ್ಯಮ ಮಿತ್ರರು ನೀವೇ ಬಂದಲ್ಲಿ ನೋಡ್ಬೋದು. ಸ್ಪಾಟ್ ವೀಕ್ಷಣೆ ಮಾಡಿದರೆ ತೆರವುಗೊಳಿಸಿದಾರೋ ಇಲ್ವೋ, ಏನು ಮಾಡಿದ್ದಾರೆ, ಏನಂತ ಹೇಳಿದ್ದಾರೆ. ಮೊನ್ನೆ ಲೋಕ ನ್ಯಾಯಮೂರ್ತಿಯವರಿಗೆ ಸರ್ವೆ ವರದಿ ಬಂತು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾಫಿ ಬೆಳೆಗಾರರು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಆಲಿಸಿದ ಸಚಿವರು ಒಂದಿಷ್ಟು ಸಮಾಧಾನಕರ ಉತ್ತರವನ್ನು ಕೂಡ ನೀಡಿದ್ದಾರೆ. ಒಂದೇ ಸ್ಥಳಕ್ಕೆ ಇಡಬರ ಕಾಡಾನೆಗಳನ್ನು ಸ್ಥಳಾಂತರ ಮಾಡಕ್ ಪ್ರಯತ್ನ ಪಟ್ಟರೆ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸೋ ಸಾಧ್ಯತೆ ಇದೆ. ಆದ್ರಿಂದ ರಿಸರ್ವ್ ಫಾರೆಸ್ಟ್ ಪ್ರದೇಶಗಳಲ್ಲಿ ಕಾಡಾನೆಗಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಸ್ಥಳಗಳನ್ನ ಗುರುತಿಸಿ ಅಲ್ಲಿಗೆ ಮಾತ್ರ ಸ್ಥಳಾಂತರ ಮಾಡತಕ್ಕಂಥದ್ದಕ್ಕೆ ಕ್ರಮ ವಹಿಸಲಾಗುತ್ತೆ. ಈ ಸಂಬಂಧ ತಜ್ಞರ ಸಮಿತಿಯೊಂದು ಸಮಗ್ರ ಅಧ್ಯಯನ ನಡೆಸ್ತಾ ಇದೆ. ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ಕೆಲವು ಅರಣ್ಯ ಪ್ರದೇಶಗಳನ್ನ ಕಾಡಾನೆಗಳ ಸ್ಥಳಾಂತರಕ್ಕೆ ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. ಎಲ್ಲಾ ಕಾಡಾನೆಗಳನ್ನ ಒಂದೇ ಬಾರಿಗೆ ಸ್ಥಳಾಂತರ ಮಾಡಕ್ ಸಾಧ್ಯ ಇಲ್ಲ. ಪದೇ ಪದೇ ಮಾನವ ಕಾಡಾನೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥ ಪುಂಡಾನೆಗಳು ಅಂತ ಕರಿತೀವಲ್ಲ, ಅಂತ ಕಾಡಾನೆಗಳನ್ನ ಮೊದಲ ಹಂತದಲ್ಲಿ ಸ್ಥಳಾಂತರ ಮಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಿನ 1-2 ತಿಂಗಳೊಳಗಡೆ ಸ್ಥಳಾಂತರ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ವಿಶೇಷವಾಗಿ ಬೇಲೂರು ಭಾಗದಲ್ಲಿ ಒಂದೇ ಸ್ಥಳದಲ್ಲಿ ಗುಂಪು ಕಟ್ಕೊಂಡಿರ್ತಕ್ಕಂಥ ಕಾಡಾನೆಗಳನ್ನ ಸ್ಥಳಾಂತರ ಮಾಡೋಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಪ್ರಕ್ರಿಯೆಗೆ ಅರಣ್ಯ ಸಚಿವರಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ಕಾಡಾನೆಗಳ ಸ್ಥಳಾಂತರ ಹಾಗೂ ಮಾನವ ಕಾಡಾನೆ ಸಂಘರ್ಷವನ್ನ ಕಡಿಮೆ ಮಾಡೋಕೆ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ವಿಷಯವಾಗಿ ಮುಖ್ಯಮಂತ್ರಿ ಅವರೊಂದಿಗೆ ನಾನು ಕೂಡ ಚರ್ಚೆ ನಡೆಸಿದ್ದೀನಿ. ಸಂಬಂಧಿಸಿದ ಶಾಸಕರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ವ್ಯಾಪ್ತಿಯಲ್ಲಿ ಏನೇನ್ ಮಾಡಕ್ ಸಾಧ್ಯನೋ ಅವೆಲ್ಲವನ್ನು ಕೂಡ ಖಚಿತವಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಡೆಹಳ್ಳಿ ಮಂಜುನಾಥ್, ರಮೇಶ್ ಪೂಜಾರಿ, ಕೌಡಳ್ಳಿ ಲೋಹಿತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಚಿವರು ಏನೇನು ಹೇಳಿದ್ದಾರೋ ಎಲ್ಲವೂ ಕೂಡ ಒಪ್ಪಬಹುದಾದ ಅಂಡ್ ಎಸ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ ಅವರು. ಇದು ಪ್ರಾಕ್ಟಿಕಲ್ ಆಗಿ ನಡೆದ್ರೆ ಖಂಡಿತವಾಗಿಯೂ ಒಂದಿಷ್ಟು ಸಮಸ್ಯೆ ಸಂಪೂರ್ಣವಾಗಿ 100% ಕ್ಲಿಯರ್ ಆಗಿಬಿಡುತ್ತೆ ಅಂತಲ್ಲ, ಒಂದಿಷ್ಟು ಸಮಸ್ಯೆ ಪರಿಹಾರ ಸಿಗಬಹುದೇನೋ. 500 ಕೋಟಿ ಮೀಸಲಿಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್. ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ, ಆನೆಧಾಮ ಮಾಡ್ತಿರೋ, ಕಂದಕ ತೋಡ್ತಿರೋ, ಹೆಂಗಿಂಗ್ ಫಿಂಕ್ಸ್ ಹಾಕ್ತಿರೋ, ಯಾವುದಾದ್ರೂ ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ಧಕ್ಕೆ ನಿಂತೋಗಿರ್ತದೆ ಸರ್. ಸಕಲೇಶ್ಪುರದಲ್ಲಿ 60,000 ಎಕರೆ ಅರಣ್ಯ ಇದೆ ಸರ್. ಆ ಅರಣ್ಯ ಇಲಾಖೆ ಆ ಗಡಿ ಭಾಗನ ಗುರ್ತು ಮಾಡಿ ಅಲ್ಲಿ ಯಾಕೆ ನಾವು ಆನೆದಾನ ಮಾಡೋದು, ಇನ್ನೊಂದು ಮಾಡೋದು, ಯಾವುದು ಒತ್ತುವರಿ ಇಲ್ಲ 60,000 ಎಕರೆಯಲ್ಲಿ. ಸುಮ್ಮನೆ ಆ ಒತ್ತುವರಿ ಇದೆ, ಇನ್ನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್. ಆಮೇಲೆ ಆನೆ ದಾಳಿಯಿಂದ ಮರಣ ಹೊಂದಿದವರಿಗೆ 20 ಲಕ್ಷ ಪರಿಹಾರ ಕೊಡ್ತೀವಿ. 20 ಲಕ್ಷ ನಮ್ಮ ಬೆಲೆ ಅಲ್ಲ, ನಮ್ಮನ್ನು ಹರಾಜಿಗಿಟ್ಟಿರ್ತಕ್ಕಂಥದ್ದು 20 ಲಕ್ಷ. ಅದು ಜಾಸ್ತಿ ಆಗಬೇಕು, 50 ಲಕ್ಷ ಆಗಬೇಕು ಅಂತ. ಮತ್ತು ಇನ್ನೊಂದೇನು ಅಂದರೆ, ಈಗ ಆನೆ ದಾಳಿಗೆ ಕೈಕಾಲು ಕಳ್ಕೊಂಡ್ಬಿಡ್ತಾರೆ ಸರ್, ಅದಕ್ಕೆ ನೀವು 60,000 ರೂಪಾಯಿ ಪರಿಹಾರ ಕೊಡ್ತೀವಿ. 60,000 ರೂಪಾಯಿ ಕೊಟ್ಟ ಮೇಲೆ ಏನೂ ಕೊಡೋದಿಲ್ಲ, ಶಾಶ್ವತ ಅಂಗವಿಕಲರಾಗ್ತಾರೆ. ಅವ್ರ ಜೀವನ ವೆಚ್ಚವನ್ನು ಯಾರು ಭರಿಸೋರು? ಎಲ್ಲರೂ ಕೂಡ ಕಾರ್ಮಿಕರೇ ಆಗಿರ್ತಕ್ಕಂಥವ್ರು ಅಲ್ಲಿ ಮರಣ ಹೊಂದ್ತಾ ಇರ್ತಕ್ಕಂಥದ್ದು ಸರ್. ನಾಗರಹೊಳೆಯಲ್ಲಿ ಹೆಂಗೆ ಈಗ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮೇಲೆ ನಾವು ನಮಗೆ ಆಪ್ಷನ್ ಇರೋದೇ ಅಲ್ಲಿ. ಯಾಕೆಂದರೆ ಸರ್ಕಾರಕ್ಕೆ 25 ವರ್ಷದಿಂದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೆ ಇರೋದ್ರಿಂದ ನಾವು ಮೊದಲನೇ ಅಸ್ತ್ರವನ್ನು ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ. ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕೆ ಮಾಡಬಾರ್ದು? ಆನೆ ವಲಯ ಅಂತ ಘೋಷಣೆ ಮಾಡಿ
ಬೆಳಗೋಡು, ಬಿಕ್ಕೋಡು, ವಡೂರು ಈ ಭಾಗದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಆಧುನಿಕ ವಸ್ತುಗಳನ್ನು ಕೊಟ್ಟು ಯಾಕೆ ಬಿಡಬಾರ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್. ಪ್ರಕೃತಿ ವಿಕೋಪಕ್ಕೆ ಜಿಲ್ಲಾಧಿಕಾರಿಗಳ ನಿಧಿಯಲ್ಲಿ ಹೇಗೆ ಪರಿಹಾರ ನಿಗದಿ ಮಾಡ್ತೀರಿ? DF ಅಧಿಕಾರಿ ಅವಧಿಯೊಳಗೆ ಅಲ್ಲೂ ಕೂಡ ವಿಶೇಷ ಅನುದಾನವನ್ನು ಅಲ್ಲಿಟ್ಟು ತಕ್ಷಣ ಏನೇ ಬೆಳೆ ಹಾನಿ ಆಯಿತಾ ಏನಾದರೂ ಕೂಡ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು. ಇವತ್ತು ಅರ್ಜಿ ಹಾಕಿದರೆ ಇನ್ನೊಂದು ವರ್ಷದ ನಂತರ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ ಅಂತ ಸರ್. ಮೊದಲು ಆ ಪರಿಸರವಾದಿಗಳನ್ನ ಬಾಯಿ ಮುಚ್ಚಿ. ಆ ಪರಿಸರವಾದಿಗಳು ಯಾವತ್ತೂ ಕೂಡ ಸಕಲೇಶ್ಪುರಕ್ಕೆ ಬಂದು ಅವರು ಸ್ವಾತಂತ್ರ್ಯ ನಾವು ಯಾರು ಸರ್, ಯಾಕೆ ಅಂದ್ರೆ ಇಲ್ಲಿ ಬಂದಿಲ್ಲ ಸರ್ ಒಂದು ಬಾರಿ ಹೇಳ್ತಾರೆ ನಿಮ್ಮ ಬಾಯಿ ಮುಚ್ಚಿ ಅಂತ. ಖಂಡಿತ ಸರ್, ಅದಲ್ಲ ಸರ್, ಇಲ್ಲಿ ಬಂದು ಯಾವತ್ತಾದ್ರೂ ನೋಡಿದ್ದಾರೆ ಸರ್ ಅವರು? ನೋಡಿಲ್ಲ, ನಮ್ಮ ಅರಣ್ಯ ನಮ್ಮ ಪರಿಸ್ಥಿತಿ ನೋಡಿಲ್ಲ ಅವರು. ಮಾತು ಹೇಳೋವಾಗ ಕೇಳಿಸ್ಕೊಳ್ಳಿ ಸರ್. ನಿಮ್ಮ ಬಾಯಿ ಮುಚ್ಚಲಿಕ್ಕೆ ನಮ್ಗೆ ಹೆಂಗಾಗೋದಿಲ್ವೋ ಅವ್ರ ಬಾಯಿ ಮುಚ್ಚ. ಮೇಡಮ್ ಒಂಚೂರು ಸೈಡ್ ಮೇಡಮ್, ನೀವು ಅವ್ರು ಹೇಳ್ತಾರೆ ಈಗ ಅದನ್ನು ರಾಜ್ಯ ಸರ್ಕಾರನೂ ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಲಿ, ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ. ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದಮೇಲೆ ಏನಲ್ಲ, ಇದಕ್ಕೆ ಮೊದಲೇ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ. ಆದರೆ ತಮಗೆ ಗೊತ್ತಿದೆ, ನಿಮ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ. ಯಾವುದೇ ಒಂದು ಲೊಕೇಶನ್ನು ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಬಿಟ್ಟರೆ ಎಲ್ಲಂದ್ರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನನ್ನು ಐಡೆಂಟಿಫೈ ಮಾಡಿದ್ದಾರೆ. ಆಲ್ಟರ್ನೇಟ್ ಲೊಕೇಶನ್ಗೆ ತೊಗೊಂಡೋಗಿ ಬಿಟ್ಕೊಡ್ಲೆ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ಸು ಒಂದು ಸತಿ ಅಭ್ಯಾಸ ಆದಮೇಲೆ ಇರುತ್ತೆ. ಸೊ ಫಸ್ಟು ಎಲ್ಲಿ ತೊಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು, ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರಿರೋ, ಈಗಂದರೆ ಇಲ್ಲಾಂದರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ. ಎಲ್ಲಿಂದೋ ಸಮಸ್ಯೆ ತೊಗೊಂಡು ಬಂದು ಗೋಡೆ ಮೇಲೆ ಹೇಳ್ತಾರಲ್ಲ, ಏನು ಮಳೆ ತಗೊಂಡು ಇಲ್ಲಿ ನಮಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂತೇಳಿ. ಸೊ ಆ ಜಾಗನ ಫಸ್ಟು ಸೆಕ್ಯೂರ್ ಮಾಡಬೇಕು, ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ. ಆ ಕೆಲಸನೂ ಕೂಡ ಟೆಂಡರು ಆಗಿದೆ, ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ. ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಆಗುತ್ತೆ. ಅದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ 2-3 ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ಗೆ ಬಿಡಕ್ಕೆ ಹೋದರೆ ಸ್ಥಳೀಯರದು ವಿರೋಧ ಬರುತ್ತೆ ಅಂಥೇಳಿ ಇನ್ನೂ 3 ಲೊಕೇಶನನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಅಂತ ಹೇಳಿದ್ದೇವೆ. ಅವರು ಒಂದು ಐಡಿಯಾ ಇದೆ, ಇದಕ್ಕೋಸ್ಕರ ಅಂತಲ್ಲ, ಅವರು ಎಲ್ಲೆಲ್ಲಿ ಬಿಡ್ಬೋದು, ಯಾವುದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡ್ಬೋದು, ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು, ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆನೂ ಬಿಡೋಕ್ಕಾಗಲ್ಲ, ಅದು ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಇದೆ. ಸೊ ಆ ಥರ ಕಳೆದೊಂದು ವರ್ಷದಿಂದ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆಸಿ ಕಾಡಾನೆಗಳಿಂದ ಹಗಲು ರಾತ್ರಿ ಎಂದಲೇ ಕಾದು ಕುಳ್ಕೊಂಡು ರಕ್ಷಿಸಿದ್ದಂತಹ ಬೆಳೆ ಭತ್ತದ ಬವಣೆ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿದ್ದು ಅದನ್ನೇ ನಂಬಿಕೊಂಡಿದ್ದ ಕೃಷಿಕ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಸಂಕಷ್ಟದ ಪರಿಸ್ಥಿತಿ ಎದುರಾಗೋಗ್ಬಿಟ್ಟಿದೆ. ಮಲೆನಾಡು ಪ್ರದೇಶವಾದ ಬೇಲೂರು ತಾಲೂಕಿನ ಅರೆಹಳ್ಳಿ ಹಾಗೂ ಬಿಕ್ಕೋಡು ಭಾಗಗಳಲ್ಲಿ ಕಳೆದ 4-5 ವರ್ಷಗಳಿಂದ ಕಾಡಾನೆ ಹಾವಳಿ, ಕೂಲಿ ಕಾರ್ಮಿಕರ ಕೊರತೆ ಇದ್ರ ನಡುವೆಯೂ ಕೂಡ ಇದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ರೈತರು ಸಾಕಷ್ಟು ಕಷ್ಟಪಟ್ಟುಕೊಂಡು ಕಾಡಾನೆಗಳಿಂದ ತಮ್ಮ ಬೆಳೆನ ರಕ್ಷಣೆ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ. ಆದರೆ ಈ ಥರ ಅಗ್ನಿ ಅವಘಡಗಳು ಸಂಭವಿಸಿ ರಾತ್ರೋರಾತ್ರಿ 2-3 ವರ್ಷ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಒಂದೇ ರಾತ್ರಿ ಸುಟ್ಟು ಕರಕಲಾಗಿ ಹೋಗಿಬಿಟ್ರೆ ಆ ರೈತನ ಪರಿಸ್ಥಿತಿ ಹೆಂಗಾಗಬೇಕು? ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದ ವೃದ್ಧ ರೈತ ಚಂದ್ರಶೇಖರ್ ಅಂತಕ್ಕಂಥವ್ರು ತಮ್ಮ 2 ಎಕರೆ ಗದ್ದೆಯಲ್ಲಿ ಬೆಳೆದಿದ್ದ ಭತ್ತದ ಬವಣೆ ಇದೀಗ ಬೆಂಕಿಗೆ ಆಹುತಿ ಹೋಗ್ಬಿಟ್ಟಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಭತ್ತ ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಚಂದ್ರಶೇಖರ್. ಕಳೆದ 3-4 ವರ್ಷಗಳಿಂದ ತೀವ್ರ ಕಾಡಾನೆಗಳ ಹಾವಳಿಯ ನಡುವೆಯೂ ಕೂಡ ಜೀವದ ಹಂಗು ತೊರೆದು ಸುಮಾರು 2 ಎಕರೆಯಲ್ಲಿ ಗದ್ದೆಗಳನ್ನ ಕಷ್ಟಪಟ್ಟು ಭತ್ತ ನಾಟಿ ಮಾಡಿ ರಕ್ಷಿಸ್ಕೊಂಡು ಬಂದಿದ್ರು. ಭತ್ತದ ಪೈರನ್ನ ಮೊನ್ನೆ ಕೊಯ್ಲು ಮಾಡಿ ಕಣದಲ್ಲಿ ರಾಶಿ ಹಾಕಲಾಗಿತ್ತು. ಕಾಡಾನೆಗಳು ಈ ಕಡೆ ಬರಂಗ್ ಕಾಣಿಸ್ತಾ ಇದ್ದಾವೆ ಅಂತ ಗೊತ್ತಾಗಿ 2-3 ದಿವಸದಿಂದ ಹಗಲು ರಾತ್ರಿ ಅಂದಲೇ ಅಲ್ಲೇ ಕಾವಲು ಕಾಯ್ಕೊಂಡು ಕೂತಿದ್ರು. ಯಾಕೆ ಬೇಕಪ್ಪ, ಯಾವ ಕ್ಷಣದಲ್ಲಿ ಕಾಡಾನೆಗಳು ಬಂದ್ಬಿಡ್ತಾವೋ, ಯಾವ ಕ್ಷಣದಲ್ಲಿ ಇವೆಲ್ಲನೂ ನಾಶ ಮಾಡಿಬಿಡ್ತಾವೋ, ಹೆಂಗಾರ ಆಗ್ಬಿಡ್ಲಿ, ಇವತ್ತೇ ಎಲ್ಲನೂ ಕೂಡ ಒಕ್ಕಲು ಯಂತ್ರ ಇವೆಲ್ಲನೂ ತಗೊಬಂದ್ಬಿಟ್ಟು ನಾಟಿ ಇದು ಮಾಡಿಬಿಡೋಣ ಭತ್ತನ ಅಂತ ಹೇಳಿ ಹೊರಟಿದ್ರು. ಬಟ್ ಅಷ್ಟೊತ್ತಿಗಾಗಲೇ ಭತ್ತದ ಬವಣೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿಬಿಟ್ಟಿದೆ. ವೆರಿ ಬ್ಯಾಡ್. ಕುಟುಂಬದ ಸ್ಥಿತಿ ಹೆಂಗಾಗಬೇಕಲ್ವಾ, ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನೇನು ಭತ್ತ ಬಡಿದು ಬಿಡೋಣ ಅನ್ನೋ ಹೊತ್ತಲ್ಲಿ ಬರ ಸಿಡಿಲು ಬಡಿದಂತೆ
ಬೆಂಕಿ ಅವಘಡ, ಕುಟುಂಬಸ್ಥರಲ್ಲಿ ಒಂದಿಷ್ಟು ಈಗ ಏನು ಮಾಡಬೇಕು ಅಂತ ಗೊತ್ತಾಗದಿರೋ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟವರು ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನೋದು ಆಗ್ರಹ ಮಾಡಿದ್ದಾರೆ. ಬಟ್ ಏನು ಪರಿಹಾರ ಕೊಟ್ಟರು ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆನೆ ಸರ್ಕಾರದ ಪರಿಹಾರ ಅಲ್ಲವೇ? ಮಾಡಿದ್ದೆ. ಅದು ನೋಡಿದರೆ 3 ದಿನದಿಂದ ಆನೆ ಬರ್ತಾಯಿತ್ತು. 3 ದಿನದ ಆನೆ ಬಂದು ತಿಂತಾಯಿತ್ತು ಅಂತೇಳಿ ನಾನು ರಾತ್ರಿ ಪಾರ ಮಾಡ್ತಿದ್ದೆ. ರಾತ್ರಿ ಪಾರ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ 5 ಗಂಟೆಗೆ ಬಂದೆ, ನೋಡಿದೆ ಆನೆ ಎಲ್ಲ ತಿಂದು ಎಳ್ದಾಕಿ ಹೋಗಿತ್ತು. ಮತ್ತು ನಾವು ಆನೆ ಎಳ್ದಾಕಿ ಹೋಯ್ತಲ್ಲ ಅಂತೇಳಿ ನಾನು ಮಿಷಿನು ಕರ್ಕೊಬರೋಣ ಅಂತೇಳಿ ಆ ಧರ್ಮಸ್ಥಳ ಮಿಷಿನಿಗೆ ಹೋಗಿ ಕರ್ಕೊಬರೋಣ ಅಂತ ಹೇಳೋ ಹೊತ್ತಿಗೆ ಅವ್ರ ಮಿಷಿನ್ ಬಂತು. ಅಲ್ಲಿ ಹುಲಿಕಲ್ಲು ಅನ್ನೋ ಜಾಗದಲ್ಲಿದೆ, ನೀವು ಅಲ್ಲಿ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ನಾನು ಕರ್ಕೊಬರೋಕ್ಕೆ ಹೋಗೋದ್ರೊಳಗೆ ಹೋಗಿ ಊರಿಂದ ಕರ್ಕೊಬರೋಕ್ಕೆ ಜನಕ್ಕೆಲ್ಲ ಹೇಳಿ ಮಿಷಿನ್ ಕರ್ಕೊಬರೋಕ್ಕೆ ಅಂತೇಳಿ ಹುಲಿಕಲ್ ಹತ್ರ ಹೋಗಿದ್ದೆ. ಹೋಗಿ ಬರುವ ಹೊತ್ತಿಗೆ ಹೇಮನ್ನವಳು, ನಮ್ಮ ಊರಿನವಳೆ, ಅವಳು ಫೋನ್ ಮಾಡಿ ಶೇಖರ್ ನಿಮ್ಮ ಗದ್ದೆ ನಿಮ್ಮ ಹುಲ್ಲುಗುಡ್ಡೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ ಅಂತ ಹೇಳಿದರು. ನಾನು ಬರೋದ್ರೊಳಗೆ ಬೆಂಕಿ ಬಿದ್ದಿತ್ತು, ಎಲ್ಲ ತುಂಬ ಉರಿತಾಯಿತ್ತು. 2 ಎಕರೆ ಭತ್ತನೂ. ಅಷ್ಟೊತ್ತಿಗೆ ಊರಿನವರೆಲ್ಲ ಸೇರ್ಕೊಂಡು ಪಕ್ಕದ ಮನೆ ಜಮೀನಲ್ಲಿ ಒಂದು ಬೋರ್ವೆಲ್ ಇತ್ತು, ಅದರಿಂದ ಪೈಪೆಲ್ಲ ಮೋಟರ್ ಸ್ಟಾರ್ಟ್ ಮಾಡಿ ಪೈಪಲ್ಲಿ ನೀರೆಲ್ಲ ಹೊಡೆದು ಇದು ಮಾಡಿದರು. ನನಗೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿರಾಡಿ ಘಾಟ್ ಕಾಮಗಾರಿ ವಿಳಂಬ, NHAI ಅಧಿಕಾರಿಗಳಿಗೆ ತರಾಟೆ, ಸಚಿವ ಕೃಷ್ಣ ಬೈರೇಗೌಡರಿಂದ ಖಡಕ್ ಸೂಚನೆ. ನರಹಂತಕ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ, ಆಲೂರಿಗೆ ಆಗಮಿಸಿದ 5 ಕುಮ್ಕಿ ಕಾಡಾನೆಗಳು, ಕಾರ್ಯಾಚರಣೆ ಪ್ರಾರಂಭ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ, ಸಲ್ಲಿಕೆಯಾದ 1000ಕ್ಕೂ ಹೆಚ್ಚು ಅರ್ಜಿಗಳು. ಇದು ತೋರ್ಪಡಿಕೆ ಕಾರ್ಯಕ್ರಮ ಅಲ್ಲ ಅಂದ್ರು ಸಚಿವ ಕೃಷ್ಣ ಬೈರೇಗೌಡ. ಸರ್ಕಾರಿ ಜಮೀನು ಒತ್ತುವರಿ ಆರೋಪ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಸೂಕ್ತ ಕ್ರಮಕ್ಕೆ ಮಲಗೋಡನಹಳ್ಳಿ ಗ್ರಾಮಸ್ಥರ ಆಗ್ರಹ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ, ಸ್ಥಳಾಂತರಕ್ಕೆ ಶೀಘ್ರ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ ಭರವಸೆ. ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಭತ್ತದ ಭವಣೆ, ವರ್ಷವಿಡೀ ಕಾಡಾನೆಯಿಂದ ಕಾಪಾಡಿದ್ರು ದಯ ತೋರದ ಅಗ್ನಿದೇವ, ಲಕ್ಷಾಂತರ ಮೌಲ್ಯದ ಭತ್ತ ಕಳೆದುಕೊಂಡು ಕಂಗಾಲಾದ ರೈತ ಕುಟುಂಬ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸದ್ಯದ ಕಡೆ ನಮ್ಮ ನಡೆ.